ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮತ್ತೆ ಆರಿ ವರ್ಕ್ಗೆ ಬರೋಣ. ಆರಿ ವರ್ಕ್ಗೆ ಬಂದು ನಾನು ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಹೋದ ವಿಡಿಯೋದಲ್ಲಿ 3 ರೀತಿಯ ಫ್ರೆಂಚ್ ನಾಟ್ಗಳನ್ನು, ಫ್ರೆಂಚ್ ನಾಟ್, ಲಾಂಗ್ ಫ್ರೆಂಚ್ ನಾಟ್, ರಿಂಗ್ ಫ್ರೆಂಚ್ ನಾಟನ್ನು ತೋರಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರೆಂಚ್ ನಾಟ್ಗೆ ಬೇಸಿಕ್ಕಾಗಿ ಡಿಸೈನ್ ಅಲ್ಲದೆ ಬೇಸಿಕ್ಕಾಗಿ ಈ ಚಮ್ಕಿಗಳನ್ನು ಯಾವ ರೀತಿ ಸೇರಿಸ್ಕೊಳ್ಳೋದು ಫಸ್ಟು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸೈನ್ಗಳಿರುತ್ತೆ, ಡಿಸೈನ್ಗಳನ್ನು ನೋಡ್ತಾ ಹೋಗಿ. ಈಗ ನೋಡಿ, ದಾರನೇ ಆ್ಯಸ್ ಇಟ್ ಈಸ್ 6 ದಾರ ತಗೊಂಡಿದ್ದೀನಿ. ದಾರ ತಗೊಂಡು ನೋಡಿ, ಇಲ್ಲಿ ದಾರನೇ ಎಳ್ಕೊಂಡಿದ್ದೀನಿ. ಫಸ್ಟು ಕೆಳಗಡೆಯಿಂದ ಎಳ್ಕೊಂಡು ಈಗ ದಾರ ತಗೊಂಡು ಈಗ ನಮ್ಮ ಸೂಜಿಗೆ ಒಂದು ಚಮ್ಕಿಯನ್ನು ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿ ಚಮ್ಕಿಯನ್ನು ನೋಡ್ಕೊಳ್ಳಿ. ಈ ರೀತಿ ಸೇರಿಸ್ಕೊಂಡು, ಇದು ಬೇಸಿಕ್ ಆಗಿರುತ್ತೆ. ಈ ಬೇಸಿಕ್ ಆಗಿರುವಂಥದ್ದನ್ನು ಯಾವ ರೀತಿ ಮಾಡೋದು, ನಾವು ಫ್ರೆಂಚ್ ನಾಟ್ ಮಾಡಬೇಕು. ಫ್ರೆಂಚ್ ನಾಟ್ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ಕೊಳ್ಳೋದು ನೋಡಿ, ಅದೇ ಹೋಲ್ ಒಳಗಡೆ ಸೂಜಿಯನ್ನು ಹಾಕಿ ಎಳ್ಕೋಬೇಕು. ಜೊತೆಗೆ ಒಂದೇ ವಿಡಿಯೋದಲ್ಲಿ 2 ಡಿಸೈನ್ಸನ್ನು 3 ಥರ ಡಿಸೈನ್ಸನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಿ. ನೋಡಿ, ಚಮ್ಕಿ ವಿತ್ ಫ್ರೆಂಚ್ ನಾಟ್, ಚಮ್ಕಿ ವಿತ್ ಫ್ರೆಂಚ್ ನಾಟಲ್ಲೇ 2 ಥರನ ನಾನು ತೋರಿಸ್ತಿದ್ದೀನಿ. ನೋಡಿ, ಈಗ ಇದಾಯ್ತಲ್ವ, ಪುನಃ ಇನ್ನೊಂದು ಇದೆ, ಇದರಲ್ಲಿ ಇನ್ನೊಂದು ತೋರಿಸ್ತೀನಿ ನೋಡಿ. ಈ ರೀತಿ ದಾರನೇ ಎಳ್ಕೋಬೇಕು. ಎಳ್ಕೊಂಡು ಚಮ್ಕಿಯನ್ನು ನೋಡಿ ಒಳಗಡೆಗೆ ಈ ರೀತಿ ಹಾಕ್ಕೊಳ್ಳೋದು ಕಾಣಿಸ್ತಿದೆಯಾ. ಇದನ್ನು ಈ ರೀತಿ ಇಟ್ಟು ಪುನಃ ಇಲ್ಲಿ ಒಂದು ಫ್ರೆಂಚ್ ನಾಟ್, ಒಂದು ಸೂಜಿ ಮೇಲೆ ದಾರನ ನುಲ್ಕೊಂಡು ಇದನ್ನು ಈ ರೀತಿ ಒಳಗಡೆಗೆ ಸೇರಿಸಿದ್ರೆ ಇದು ನಾವು ಮಾಮೂಲಿ ನಾರ್ಮಲ್ ಫ್ರೆಂಚ್ ನಾಟ್ ಹಾಕ್ತೀವಿ ನೋಡಿ, ಅದು ಇದಾಗತ್ತೆ. ನೋಡಿ, ಕೆಳಗಡೆ ಚಮ್ಕಿ ಕಾಣಿಸ್ತಾ ಇರುತ್ತೆ, ನಿಮಗೆ ಕಾಣಿಸ್ತಿದೆಯೇ ಏನೋ ಗೊತ್ತಿಲ್ಲ. ನೋಡಿ ಕಾಣಿಸ್ತಿದೆ. ಈಗ ಈ ರೀತಿ ಕಾಣಿಸುತ್ತೆ ಚಮ್ಕಿ. ಮತ್ತು ಇನ್ನೊಂದು ಡಿಸೈನನ್ನು ನಾನು ಇದರಲ್ಲಿ ತೋರಿಸ್ಬೋದು ಅನ್ನೋದಾದರೆ ನೋಡಿ, ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ಮಾಮೂಲಿ ಚಮ್ಕಿಯನ್ನು ಆ್ಯಸ್ ಇಟ್ ಈಸ್ ಸೇರಿಸ್ಕೊಳ್ಳೋವಂಥದ್ದು. ನೋಡಿ, ಸೇರಿಸ್ಕೊಂಡು ಏನು ಮಾಡಬೇಕು, ಈಗ ಇವುದಕ್ಕೆ ಏನು ಮಾಡಿದ್ವಿ, ನಾವೆಲ್ಲಿ ಇದು ತಂದಿದ್ವಿ, ದಾರ ತಂದಿದ್ವಲ್ಲ, ಅದೇ ಪಾಯಿಂಟ್ಗೆ ಇಲ್ಲಿಗೆ ಹಾಕಿದ್ವಿ, ಕಾಣಿಸ್ತಿದೆಯಾ. ಈಗ ನಾವು ಅದನ್ನು ಪಕ್ಕಕ್ಕೆ ಹಾಕಬೇಕು. ನೋಡಿ, ಪಕ್ಕಕ್ಕೆ ಹಾಕಿದಾಗ ಡಿಸೈನ್ಸ್ ಈ ರೀತಿ ಬರುತ್ತೆ. ನೋಡಿ, ಚಮ್ಕಿ ಪಕ್ಕದಲ್ಲಿ ಫ್ರೆಂಚ್ ನಾಟ್ ಬರುತ್ತೆ. ಇದು 2 ಮೆಥಡ್ ಆದರೆ, ಇನ್ನೊಂದು ಲಾಂಗ್ ಫ್ರೆಂಚ್ ನಾಟನ್ನು ತೋರಿಸ್ಕೊಟ್ಟಿದ್ವಲ್ವ, ಲಾಂಗ್ ಫ್ರೆಂಚ್ ನಾಟ್ಗೆ ನಾವು ಯಾವ ರೀತಿ ಹಾಕ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋದಾದರೆ ನೋಡಿ, ಈ 3 ಈ ರೀತಿ ಬರುತ್ತೆ. ಈಗ ಲಾಂಗ್ ಫ್ರೆಂಚ್ ನಾಟನ್ನು ತೋರಿಸ್ಕೊಡ್ತಿದ್ದೀನಿ, ನೋಡ್ಬೋದು. ನೋಡಿ, ದಾರನ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ಇಲ್ಲಿ ಚಮ್ಕಿಗಳನ್ನು ರೆಡಿ ಮಾಡಿ ಇಟ್ಕೋಬೇಕು. ಅದು ಚಮ್ಕಿ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿರುತ್ತೆ, ನೋಡಿಕೊಂಡು ತಗೊಳ್ಳಿ. ಈಗ ನೋಡಿ, ಇಲ್ಲಿ ಈ ರೀತಿ ತಗೊಂಡು ಚಮ್ಕಿಯನ್ನು ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ಫ್ರಂಟಲ್ಲಿ ಇಟ್ಕೊಳ್ಳೋಣ. ಇಟ್ಕೊಂಡು ನೋಡಿ, ಇಟ್ಕೊಂಡು ಇದನ್ನು ಈ ಚಮ್ಕಿ ಒಳಗಡೆ ಹೋಲ್ ಇರುತ್ತೆ ನೋಡಿ, ಆ ಹೋಲ್ ಒಳಗಡೆ ಹಾಕಿ ನಾವು ಎಳೆದ್ರೆ ಆಯಿತು. ಈ ಡಿಸೈನ್ ಈ ರೀತಿ ಬರುತ್ತೆ ನೋಡಿ. ಚಮ್ಕಿ ಕೆಳಗಡೆ ಬರುತ್ತೆ, ಚಮ್ಕಿ ಕೆಳಗಡೆ ಬಂದು ಇದು ಲಾಂಗ್ ಫ್ರೆಂಚ್ ನಾಟ್ ಬರುತ್ತೆ. ಇನ್ನೂ ಒಂದು ಸತಿ ನಿಮಗೆ ತೋರಿಸ್ಕೊಡ್ತೀನಿ, ಗೊತ್ತಾಗಿಲ್ಲ ಅಂದರೆ ನೋಡಿ. ಈ ರೀತಿ ಬಂದು ಎಳ್ಕೋಬೇಕು. ಒಂದು ಚಮ್ಕಿಯನ್ನು ಮುಂದೆ ತೆಗೆದು ಇಟ್ಕೋಬೇಕು. ಈ ರೀತಿ ಇಟ್ಕೊಂಡಾಗ ನೋಡಿ, ಇಲ್ಲಿಂದ ಎಳ್ಕೋಬೇಕು ನೇರವಾಗಿ. ನೋಡಿ, ಆರಿಬಿಡ್ತದು. ಇಲ್ಲಿ ನೋಡಿ, ಇದನ್ನು ಮುಂದಕ್ಕೆ ಈ ರೀತಿ ಇಟ್ಕೊಳ್ಳೋಣ. ಇಟ್ಕೊಂಡು ನೋಡಿ, ಈ ರೀತಿ ಬರುತ್ತೆ. ತುಂಬಾ ಈಸಿ ಇದೆ ಫ್ರೆಂಡ್ಸ್. ನೀವು ಎಷ್ಟು ನೀಟಾಗಿ ಕಲ್ತ್ಕೋತಿರೋ ಅಷ್ಟು. ಈಗ ತುಂಬಾ ಟ್ರೆಂಡಲ್ಲಿ ಇರುವಂಥ ಡಿಸೈನ್ಸ್ಗಳಿವು. ಬರೀ ಫ್ರೆಂಚ್ ನಾಟ್ ಒಂದು, ಇಲ್ಲ ಅಂದರೆ ಚಮ್ಕಿ ವಿತ್ ಫ್ರೆಂಚ್ ನಾಟ್ ಇರುತ್ತೆ. 2 ಡಿಸೈನ್ಗಳು, ಈ 2 ಡಿಸೈನ್ಗಳ 3 ರೀತಿಯ 2 ಡಿಸೈನ್ಗಳಲ್ಲಿ 3 ರೀತಿಯ ಡಿಸೈನ್ಸನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಮುಂದಿನ ವೀಡಿಯೋಸಲ್ಲಿ ಈ ಒಂದೊಂದೇ ಡಿಸೈನ್ಸ್ದು ನಾನು ಡಿಸೈನ್ಸ್ಗಳನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಈ ರೀತಿ ಡಿಸೈನ್ಸನ್ನು ನೋಡಿ, ಇನ್ನೂ ಒಂದು ಸತಿ ನಾನು ತೋರಿಸ್ತಿದ್ದೀನಿ ಯಾವ ರೀತಿ ಬಂತು ಅಂತ ನೀವೇ ನೋಡಬಹುದು. ಎಷ್ಟು ನೀಟಾಗಿ ಕೆಳಗಡೆ ಚಮ್ಕಿ ಬರುತ್ತೆ. ಇದು ಇಷ್ಟು ನೀಟಾಗಿ ಬರುತ್ತೆ. ಹೀಗಿದ್ದಾಗ ಯಾಕೆ ನೀವು ಮಾಡಿ ಕಲಿಬಾರ್ದು ಅಲ್ವಾ? ತುಂಬ ಈಸಿ ಮೆಥಡಲ್ಲಿ ಫ್ರೀಯಾಗಿ ಮನೆಯಿಂದಲೇ ಕಲಿಯೋದಕ್ಕೆ ನಾನು ಹೇಳ್ಕೊಡ್ತಾ ಇರುವಾಗ ಆದಷ್ಟು ನನ್ನ ಜೊತೆ ನೀವು ಪ್ರಾಕ್ಟೀಸ್ ಮಾಡಿ. ನಿಮಗೆ ಟೈಲರಿಂಗಲ್ಲಿ ಆಗಬಹುದು ಅಥವಾ ಆರಿ ವರ್ಕಲ್ಲಿ ಆಗಬಹುದು, ಯಾವುದೇ ಡೌಟ್ಸ್ ಇದ್ದರೂ
ಖಂಡಿತ. ಇನ್ನು ನಾನೀಗ ಸ್ಯಾರಿ ಕುಚ್ಚನ್ನು ಹಾಕ್ತಿದ್ದೀನಿ, ಅದನ್ನು ಬೇಸಿಕ್ಕನ್ನು ತೋರಿಸ್ಕೊಡ್ತೀನಿ, ಕಲ್ತ್ಕೊಳ್ಳಿ. ಆ ವಿಡಿಯೋ ಆದಮೇಲೆ ಆ ವಿಡಿಯೋನ ಅಪ್ಲೋಡನ್ನು ಮಾಡ್ತೀನಿ. ನಿಮ್ಗೆ ಯಾರಿಗೆಲ್ಲ ಕುಚ್ಚು ಕಲಿಯೋ ಆಸಕ್ತಿ ಇದೆ, ಜೊತೆಗೆ ಟೈಲರಿಂಗ್ ಕಲಿಯೋ ಆಸಕ್ತಿ ಇದೆ, ಆರಿ ವರ್ಕ್ ಕಲಿಯೋ ಆಸಕ್ತಿ ಇದೆ, ಖಂಡಿತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಆದಷ್ಟು ನಮ್ಮ ವೀಡಿಯೋಸನ್ನು ಕೊನೆವರೆಗೂ ನೋಡಿ, ತಿಳ್ಕೊಳ್ಳಿ, ಕಲೀರಿ ಮತ್ತು ಸಂಪಾದನೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಒಂದೇ ವಿಡಿಯೋದಲ್ಲಿ 3 ಡಿಸೈನ್ಸ್ ತುಂಬಾ ಟ್ರೆಂಡಲ್ಲಿ ಇರುವಂತಹ ಡಿಸೈನ್ ನೋಡೋದಕ್ಕೆ ನಿಮಗೆ ಚಿಕ್ಕ ಚಿಕ್ಕ ಅನಿಸ್ಬೋದು. ನಾವು ವರ್ಕ್ ಮಾಡುವಾಗ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನೆಕ್ಲೈನ್ ಎಲ್ಲ ಮಾಡುವಾಗ ತೋರಿಸ್ಕೊಡ್ತೀನಿ ಯಾವ ರೀತಿ ಎಲ್ಲ ಈ ಡಿಸೈನ್ಸನ್ನು ಅಪ್ಲೈ ಮಾಡೋದು ಅಂತ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅದ್ರ ಮೇಲೆ ನಾನು ವೀಡಿಯೋ ಮಾಡೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.